ಇನ್ನು ಬಿಪಿಎಲ್ ಕಾರ್ಡ್ ಗೊಂದಲದ ಬೆನ್ನಿಗೆ ನ್ಯಾಯಬೆಲೆ ಅಂಗಡಿಯ ಮುಂದೆ ಜನ ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ನನ್ನ ಕಾರ್ಡು ರದ್ದಾಯ್ತೋ ಇಲ್ವೋ, ರದ್ದಾಗಿದೆಯೋ ಇಲ್ವೋ ಅನ್ನೋ ಆತಂಕ. ಹೀಗಾಗಿ ನ್ಯಾಯಬೆಲೆ ಅಂಗಡಿಯತ್ತ ಜನ ಬರ್ತಾ ಇದ್ದಾರೆ. ವಿನಾಯಕ ನಗರದ ನ್ಯಾಯಬೆಲೆ ಅಂಗಡಿ ಬೆಂಗಳೂರಲ್ಲಿ ಜನ ಕ್ಯೂ ನಿಂತಿದ್ದಾರೆ. ಬೆಳಗಿನ ಜಾವ 4 ಗಂಟೆಯಿಂದಲೇ ಕ್ಯೂ ನಿಂತಿದ್ದಾರೆ. ಅಂದರೆ ಆತಂಕ, ಎಲ್ಲಿ ಬಿಪಿಎಲ್ ಕಾರ್ಡು ರದ್ದಾಗಿಬಿಡುತ್ತೋ ಅನ್ನುವಂಥ ಆತಂಕದಲ್ಲಿ ಜನ ನ್ಯಾಯಬೆಲೆ ಅಂಗಡಿಯ ಮುಂದೆ ಕ್ಯೂ ನಿಂತಿರುವುದನ್ನು ಗಮನಿಸ್ತಾ ಇದ್ದಾರೆ. ರಾಜ್ಯದ ಬಹುತೇಕ ಕಡೆ ಇದೇ ಪರಿಸ್ಥಿತಿ ಇದೆ. ಅಂದರೆ ನನ್ನ ಬಿಪಿಎಲ್ ಕಾರ್ಡ್ ರದ್ದಾಗಿದೆಯಾ ಅನ್ನುವಂಥ ಆತಂಕ ಎಲ್ಲರನ್ನ ಕೂಡ ಕಾಡ್ತಾ ಇರೋದು. ಕಾರಣ ಏನು ಅಂತಂದರೆ ಲಕ್ಷಗಟ್ಟಲೆ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿರೋದ್ರಿಂದ ಅದಕ್ಕೆ ಬೇರೆ ಬೇರೆ ಮಾನದಂಡಗಳನ್ನು ಮಾಡಿದ್ದಾರೆ. 6 ತಿಂಗಳು ರೇಷನ್ ತೆಗೆದುಕೊಳ್ಳದೇ ಇದ್ದರೆ ಕಾರ್ಡು ರದ್ದಾಗುತ್ತೆ ಅನ್ನೋ ರೀತಿಯ ನಿಯಮಗಳಿರೋದ್ರಿಂದ ಏನೋ ಅನಿವಾರ್ಯ ಕಾರಣಕ್ಕಾಗಿ 1 ತಿಂಗಳು ರೇಷನ್ ತೆಗೆದುಕೊಳ್ಳೋದಕ್ಕಾಗಿಲ್ಲ ಅಂತ ಇದ್ದವರು ಕೂಡ ಎಲ್ಲಿ ನನ್ನ ಕಾರ್ಡ್ ರದ್ದಾಯಿತೋ ಅನ್ನೋ ಆತಂಕದಲ್ಲಿ ನ್ಯಾಯಬೆಲೆ ಅಂಗಡಿ ಕಡೆಗೆ ಬರ್ತಾ ಇದ್ದಾರೆ. ಜೊತೆಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದವರು, ಸೊ ಇವರು ಕೂಡ ಆತಂಕದಲ್ಲಿದ್ದಾರೆ. ನನ್ನ ಕಾರ್ಡು ರದ್ದಾಯ್ತೇನೋ ಅನ್ನೋ ಆತಂಕದಲ್ಲಿದ್ದಾರೆ. ಬಹುತೇಕ ಕಡೆ, ರಾಜ್ಯದ ಬಹುತೇಕ ಕಡೆ ಇದೇ ಸ್ಥಿತಿ ಇದೆ. ಮೊನ್ನೆ ರೈತರು ಆತಂಕದಲ್ಲಿದ್ದರು, ಎಲ್ಲಿ ನನ್ನ RTCಯಲ್ಲಿ ವಕ್ಫ್ ಬೋರ್ಡ್ನ ಹೆಸರು ಬಂದಿದೆಯೇನೋ ಅಂತ. ಈಗ ಜನ ರೇಷನ್ ಕಾರ್ಡನ್ನು ಚೆಕ್ ಮಾಡ್ತಾ ಇದ್ದಾರೆ. ಮೊನ್ನೆ RTC, ಈಗ ರೇಷನ್ ಕಾರ್ಡ್ ಚೆಕ್ ಮಾಡುವಂಥ ಸ್ಥಿತಿ ಬಂದಿದೆ. ಏನಾಗ್ಬಿಟ್ಟಿದೆ ಅನ್ನೋ ಆತಂಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.